ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರವು 12 ವರ್ಷಗಳ ಕಾಲ ಆಡಳಿತಾವಧಿ ಪೂರ್ಣಗೊಳಿಸುವ ಮೂಲಕ ದಾಖಲೆಯಷ್ಟೇ ಅಲ್ಲ, ದೇಶದಲ್ಲಿ ಮಹತ್ತರ ಬದಲಾವಣೆಗಳನ್ನು ತಂದಿದೆ ಎಂದು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹೇಳಿದರು. ಕಾರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜವಾಹರಲಾಲ್ ನೆಹರು ಅವರ ನಂತರ ಅತಿ ಹೆಚ್ಚು ಅವಧಿ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿರುವ ಮೋದಿಯವರು ಆಡಳಿತ ಹಾಗೂ ಅಭಿವೃದ್ಧಿಯಲ್ಲೂ ಹೊಸ ದಾಖಲೆ ನಿರ್ಮಿಸಿದ್ದಾರೆ ಎಂದರು. ಗುಜರಾತ್ ಮುಖ್ಯಮಂತ್ರಿಯಾಗಿ ಸುಮಾರು 13 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದ್ದ ಮೋದಿ ಅವರ ಅಭಿವೃದ್ಧಿ ಮಾದರಿಯನ್ನ ಹಲವು ರಾಜ್ಯಗಳು ಅನುಸರಿಸಲು ಬಯಸಿದ್ದವು. 2014ರ ಮೊದಲು ಭ್ರಷ್ಟಾಚಾರ, ಹಗರಣ, ನಿರುದ್ಯೋಗ ಮತ್ತು ಸಾಲದ ಹೊರೆಗಳಿಂದ ಭಾರತವನ್ನ ವಿಶ್ವ ನೋಡುತ್ತಿದ್ರೆ, ಮೋದಿ ಆಡಳಿತದ ಬಳಿಕ ಜಾಗತಿಕ ಮಟ್ಟದಲ್ಲಿ ದೇಶದ ಪ್ರತಿಷ್ಠೆ ಹೆಚ್ಚಿದೆ ಎಂದು ಹೇಳಿದರು. ಪ್ರಧಾನಿಯಾಗಿ ಕೆಲಸ ಮಾಡಿರೋದ್ರೊಳಗೆ ನರೇಂದ್ರ ಮೋದಿಜಿಯವರು ಇವತ್ತೊಂದು ದಾಖಲೆಯನ್ನು ಸೃಷ್ಟಿಸಿದ್ದಾರೆ. ಹಿಂದಿನ ಎಲ್ಲ ದಾಖಲೆಗಳನ್ನು ಮುರಿದು 12 ವರ್ಷ ಸುದೀರ್ಘವಾದಂಥ ಆಡಳಿತವನ್ನು ಮಾಡಿ 4400ನೇ ದಿನ ಇವತ್ತು ನಾವು ಪದಾರ್ಪಣೆ ಮಾಡಿರುವಂತಹ ಒಂದು ಸಂದರ್ಭ ಇದೆ. ಆದರೆ ಆಯ್ಕೆಯಾದಂತಹ ಪ್ರತಿನಿಧಿಯಾಗಿ ಆಡಳಿತ ಮಾಡಿರೋ ಅವಧಿಯನ್ನ ಆ ದಾಖಲೆಯನ್ನ ಮೀರಿಸಿರುವವರು ನರೇಂದ್ರ ಮೋದಿಜಿ. ಇಷ್ಟು ಸುದೀರ್ಘವಾದಂತಹ ನೇತೃತ್ವ ಈ ದೇಶಕ್ಕೆ ಸಿಕ್ಕಿರೋದು, ಭಾರತಕ್ಕೆ ಸಿಕ್ಕಿರೋದು ನಮ್ಮೆಲ್ಲರ ಒಂದು ಸೌಭಾಗ್ಯ. ನರೇಂದ್ರ ಮೋದಿಜಿಯವರ ವ್ಯಕ್ತಿತ್ವ ಜಗತ್ತಿಗೆ ಗೊತ್ತಿದೆ. ಗುಜರಾತಿನ ಮುಖ್ಯಮಂತ್ರಿಯಾಗಿ ಸುಮಾರು 12-13 ವರ್ಷಗಳು ಅತ್ಯುತ್ತಮವಾದಂಥ ಆಡಳಿತವನ್ನ ಅವರು ಮಾಡಿದರು. ಇಡೀ ದೇಶದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಗುಜರಾತ್ ಮಾಡೆಲ್ ಅಂತ ಕರೆಸಿಕೊಳ್ಳುವಂತಹ ಒಂದು ಆಡಳಿತವನ್ನು ಗುಜರಾತ್ ಮುಖ್ಯಮಂತ್ರಿಯಾಗಿ ನೀಡಿದರು. ಈಗ ಈ 12 ವರ್ಷದ ಭಾರತದ ಪ್ರಧಾನಿಯಾಗಿ ಈ ಅವಧಿಯೊಳಗೆ ಜಗತ್ತೆಲ್ಲ ಹೇಳ್ತಾ ಇದೆ, ಭಾರತದ ಮಾಡೆಲ್ ಬೇಕು, ನಮ್ಗೆ ಗೈಡ್ ಮಾಡಬೇಕು, ಸಲಹೆ ಸೂಚನೆಗಳನ್ನು ಕೊಡಬೇಕು, ಅಭಿಪ್ರಾಯ ಕೊಡಬೇಕು ಅಂತ ತವಕಿಸ್ತಾ ಇರುವಂತಹ ಕ್ಷಣ ಇದೆ. ಅದನ್ನು ನೋಡ್ತಾ ಇದ್ದೇವೆ ಪ್ರತ್ಯಕ್ಷವಾಗಿ. ನರೇಂದ್ರ ಮೋದಿಜಿಯವರು ಭಾರತೀಯ ಜನತಾ ಪಾರ್ಟಿಯ ಸಂಸದರಾಗಿ ಪ್ರಧಾನಿಯಾಗಿದ್ದಾರೆ ಅಷ್ಟೇ ಅಲ್ಲ, ಈ ದೇಶಗಳ ನಮ್ಮ NDA ಮಿತ್ರ ಪಕ್ಷಗಳೊಂದಿಗೆ ಅವರು ಆಯ್ಕೆಯಾದಂತಹ ಪ್ರಧಾನಿಯವರು, ನಮ್ಮ ನಾಯಕರು. ಇಷ್ಟು ಸುದೀರ್ಘ ಕಾಲ ಮಿತ್ರ ಪಕ್ಷಗಳೊಂದಿಗೆ ಆಡಳಿತ ಮಾಡಿರುವಂತಹ ಒಂದು ಹೆಗ್ಗಳಿಕೆ ಸಹ ನರೇಂದ್ರ ಮೋದಿಜಿಯವರದ್ದಿದೆ. ಇದಲ್ಲದೆ ದೇಶದ 21 ರಾಜ್ಯಗಳಲ್ಲಿ, ಅದಕ್ಕಿಂತ ಹೆಚ್ಚು ರಾಜ್ಯಗಳಲ್ಲಿ ನಮ್ಮ NDA ಬಿಜೆಪಿ ಸರ್ಕಾರಗಳಿದೆ. ರಾಷ್ಟ್ರೀಯ ಭದ್ರತೆಗೆ ಆದ್ಯತೆ ನೀಡಿ ಭಯೋತ್ಪಾದನೆ ಹಾಗೂ ನಕ್ಸಲ್ ಚಟುವಟಿಕೆಗಳನ್ನು ಹತ್ತಿಕ್ಕುವಲ್ಲಿ ಸರ್ಕಾರ ಯಶಸ್ವಿಯಾಗಿದೆ. ಸರ್ಜಿಕಲ್ ಸ್ಟ್ರೈಕ್, ಬಾಲಾಕೋಟ್ ಏರ್ ಸ್ಟ್ರೈಕ್, ಆಪರೇಷನ್ ಸಿಂಧೂರ್ ಸೇರಿದಂತೆ ಹಲವು ಕ್ರಮಗಳಿಂದ ಭಾರತದ ರಕ್ಷಣಾ ಸಾಮರ್ಥ್ಯವನ್ನ ವಿಶ್ವ ಗುರುತಿಸಿದೆ ಎಂದರು. ಅಂತ್ಯೋದಯ ಪರಿಕಲ್ಪನೆಯಡಿ ಬಡವರ ಕಲ್ಯಾಣಕ್ಕಾಗಿ ಹಲವು ಯೋಜನೆಗಳನ್ನ ಜಾರಿಗೆ ತರಲಾಗಿದ್ದು, ಸುಮಾರು 25 ಕೋಟಿ ಜನರನ್ನ BPL ವರ್ಗದಿಂದ ಮೇಲಕ್ಕೆತ್ತಲಾಗಿದೆ. ಕಿಸಾನ್ ಸಮ್ಮಾನ್ ನಿಧಿ, ಜಲ್ ಜೀವನ್ ಮಿಷನ್ ಹಾಗೂ ಸ್ವಚ್ಛ ಭಾರತ್ ಅಭಿಯಾನ ಜನಜೀವನದಲ್ಲಿ ಬದಲಾವಣೆ ತಂದಿವೆ ಎಂದು ತಿಳಿಸಿದ್ರು. GST, ಆದಾಯ ತೆರಿಗೆ ಸುಧಾರಣೆ, ಕ್ರಿಮಿನಲ್ ಕಾನೂನು ಪರಿಷ್ಕರಣೆ ಸೇರಿದಂತೆ ಆಡಳಿತ ಸರಳೀಕರಣಕ್ಕೆ ಕ್ರಮ ಕೈಗೊಳ್ಳಲಾಗಿದೆ. ರಾಷ್ಟ್ರೀಯ ಹೆದ್ದಾರಿ, ರೈಲ್ವೆ, ವಿಮಾನಯಾನ ಹಾಗೂ ಮೂಲಸೌಕರ್ಯ ಕ್ಷೇತ್ರದಲ್ಲಿ ಗಣನೀಯ ಅಭಿವೃದ್ಧಿ ಸಾಧಿಸಲಾಗಿದ್ದು, ಮಹಿಳೆಯರಿಗೆ 33% ಮೀಸಲಾತಿ ಜಾರಿಗೆ ಪ್ರಾಮಾಣಿಕವಾಗಿ ಪ್ರಯತ್ನ ನಡೆಯುತ್ತಿದೆ ಎಂದು ಹೇಳಿದ್ರು. ಭಾರತ ಇಂದು ಜಾಗತಿಕ ಮಟ್ಟದಲ್ಲಿ 4ನೇ ಅತಿದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದ್ದು, 3ನೇ ಅತಿದೊಡ್ಡ ಆರ್ಥಿಕ ರಾಷ್ಟ್ರವಾಗುವ ಗುರಿಯತ್ತ ಸಾಗುತ್ತಿದೆ ಎಂದು ಹೇಳಿದ್ರು. ಸರ್ಕಾರದ 12 ವರ್ಷಗಳ ಸಾಧನೆಯನ್ನ ವಿಕಾಸ, ವಿಶ್ವಾಸ, ಜನಕಲ್ಯಾಣ ಘೋಷಣೆಯಡಿ ದೇಶದಾದ್ಯಂತ ಆಚರಿಸಲಾಗುತ್ತಿದೆ ಎಂದು ತಿಳಿಸಿದ್ರು. ಸಮುದ್ರ ಸಾಗಾಣಿಕೆಯ ಅದರ ಸೌಲಭ್ಯಗಳು ಅದ್ಭುತವಾದ ಪ್ರಗತಿ ಕಾಣುತ್ತಿದೆ. ಅದೆಲ್ಲದೂ ಅದರ ಜೊತೆಯಲ್ಲಿ ನಿಮ್ಮ ಶೈಕ್ಷಣಿಕವಾಗಿ
ಮೆಡಿಕಲ್ ಕಾಲೇಜುಗಳು, IITಗಳು, IITಗಳು ಇತ್ಯಾದಿಗಳಲ್ಲೂ ಸಹ ಹಿಂದೆಂದಿಗಿಂತಲೂ ಹೆಚ್ಚು 60 ವರ್ಷದಲ್ಲಿ ಯಾರು ಏನು ಸಾಧಿಸ್ತಿಲ್ವೋ ಕಾಂಗ್ರೆಸ್ ಅದನ್ನು 12ನೇ ವರ್ಷದಲ್ಲಿ ಮೋದಿಜಿಯವರು ಮಾಡಿ ತೋರಿಸಿದ್ದಾರೆ. ಇದು ನಮ್ಮ ಹೆಗ್ಗಳಿಕೆ. ಈ ದೇಶದ ಅಗತ್ಯತೆ ಅದು. ಈ ದೇಶದ ಯುವಕರ ಭವಿಷ್ಯ, ಈ ದೇಶದ 140 ಕೋಟಿ ಜನರ ಭವಿಷ್ಯಕ್ಕೆ ಈ ರೀತಿ ಸುಧಾರಣೆಗಳು, ಬದಲಾವಣೆಗಳು ಬೇಕಿತ್ತು. ಈ ಸಂದರ್ಭದಲ್ಲಿ ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ಹಾಗೂ ಮಾಜಿ ಶಾಸಕಿ ರೂಪಾಲಿ ನಾಯ್ಕ್, ನಾಗರಾಜ್ ನಾಯಕ್, ಜಗದೀಶ್ ನಾಯಕ್, ರವಿರಾಜ್ ಅಂಕೋಲಿಕರ್, ಕಿಶನ್ ಕಾಂಬ್ಳೆ, ನಾಗೇಶ್ ಕುರ್ಡೇಕರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ನಮ್ಮ ದೇಶದ ರಾಜಕಾರಣದಲ್ಲಿ ಮಹತ್ತರವಾದ ಬದಲಾವಣೆ ಆಯಿತು. NDA ಮಿತ್ರ ಪಕ್ಷಗಳು ನರೇಂದ್ರ ಮೋದಿಜಿಯವರನ್ನ ಈ ದೇಶದ ಪ್ರಧಾನಿ ಅಂತ ಆಯ್ಕೆ ಮಾಡಿದರು. ಅವತ್ತಿಂದ ಭಾರತದ ಚಿತ್ರಣ ಭಾರತದ ಒಳಗೆ ಮತ್ತು ಜಗತ್ತಿನಾದ್ಯಂತ ಅದು ಬದಲಾಗಿರೋದನ್ನು ನೋಡ್ತೇವೆ. ಈ 12 ವರ್ಷದಲ್ಲಿ ನಾನು ಕೆಲವು ಅಂಶಗಳನ್ನು ಮಾತ್ರ ಇಲ್ಲಿ ಉಲ್ಲೇಖಿಸ್ತೇನೆ. ಯಾಕಂದರೆ ಹೇಳ್ತಾ ಹೋದರೆ ಅದು ಬಹಳ ಉದ್ದನೆಯ ಪಟ್ಟಿ ಇದೆ. ಆ ಹಿನ್ನೆಲೆಯಲ್ಲಿ ಮೊದಲನೇದಾಗಿ ದೇಶದ ದಾಂಡೇಲಿ ಬ್ಯಾಡ್ಮಿಂಟನ್ ಅಸೋಸಿಯೇಷನ್, ರೋಟರಿ ಕ್ಲಬ್ ಮತ್ತು ಬೆಂಗಳೂರಿನ ರಿಯಾಜ್ ಬ್ಯಾಡ್ಮಿಂಟನ್ ಅಕಾಡೆಮಿ ಆಶ್ರಯದಡಿ ದಾಂಡೇಲಿಯ ಸುಭಾಷ್ ನಗರದ ಒಳ ಕ್ರೀಡಾಂಗಣದಲ್ಲಿ ಜೂನ್ 13 ಮತ್ತು 14ರಂದು ರಾಜ್ಯ ಮಟ್ಟದ ಮುಕ್ತ ಬ್ಯಾಡ್ಮಿಂಟನ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ಎಂದು ದಾಂಡೇಲಿಯ ರೋಟರಿ ಕ್ಲಬ್ ಅಧ್ಯಕ್ಷ ಆಶುತೋಷ್ ಕುಮಾರ್ ರಾಯ್ ತಿಳಿಸಿದರು. ಗುರುವಾರ ದಾಂಡೇಲಿ ಸುಭಾಷ್ ನಗರದ ಒಳ ಕ್ರೀಡಾಂಗಣದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದರು. ರೋಟರಿ ಕ್ಲಬ್ ಈ ಬಾರಿ ರಾಜ್ಯ ಮಟ್ಟದ ಮುಕ್ತ ಬ್ಯಾಡ್ಮಿಂಟನ್ ಪಂದ್ಯಾವಳಿಯನ್ನ ಆಯೋಜಿಸಿದೆ. ಈ ಪಂದ್ಯಾವಳಿಯಲ್ಲಿ ರಾಜ್ಯದ ವಿವಿಧೆಡೆಗಳ ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ದಾಂಡೇಲಿ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಅಧ್ಯಕ್ಷ ಎಸ್ ಪ್ರಕಾಶ್ ಶೆಟ್ಟಿ ಮತ್ತು ಪ್ರಧಾನ ಕಾರ್ಯದರ್ಶಿ ಗುರು ಮಠಪತಿ ಮಾತನಾಡಿ, ಪಂದ್ಯಾವಳಿಯು ಕಿರಿಯ ಮತ್ತು ಹಿರಿಯ ವಿಭಾಗಗಳಲ್ಲಿ ನಡೆಯಲಿದೆ. ಕಿರಿಯ ವಿಭಾಗದಲ್ಲಿ 11 ವರ್ಷದೊಳಗಿನ, 13 ವರ್ಷದೊಳಗಿನ, 15 ವರ್ಷದೊಳಗಿನ ಮತ್ತು 17 ವರ್ಷದೊಳಗಿನ ಬಾಲಕರಿಗೆ ಹಾಗೂ 11 ವರ್ಷದೊಳಗಿನ, 13 ವರ್ಷದೊಳಗಿನ ಹಾಗೂ 15 ವರ್ಷದೊಳಗಿನ ಬಾಲಕಿಯರಿಗೆ ಪಂದ್ಯಾವಳಿ ನಡೆಯಲಿದೆ. ಈ ಪಂದ್ಯಾವಳಿಯಲ್ಲಿ ಪ್ರಥಮ ಸ್ಥಾನ ಪಡೆದವರಿಗೆ 3,000 ನಗದು ಹಾಗೂ ಶಾಶ್ವತ ಫಲಕ, ದ್ವಿತೀಯ ಸ್ಥಾನ ನಗದು 2,000 ಮತ್ತು ಶಾಶ್ವತ ಫಲಕ ಹಾಗೂ ತೃತೀಯ ಸ್ಥಾನ 1,000 ರೂಪಾಯಿ ಮತ್ತು ಶಾಶ್ವತ ಫಲಕವನ್ನ ನೀಡಲಾಗುವುದು. ವಿಶೇಷವಾಗಿ ಎಲ್ಲರ ಮನವಿಯ ಮೇರೆಗೆ 9 ವರ್ಷದೊಳಗಿನ ಬಾಲಕ ಮತ್ತು ಬಾಲಕಿಯರಿಗೂ ಪಂದ್ಯಾವಳಿಯನ್ನ ಆಯೋಜಿಸಲಾಗಿದೆ. ಹಿರಿಯ ವಿಭಾಗದಲ್ಲಿ ಪುರುಷರಿಗೆ ಮುಕ್ತ ಡಬಲ್ಸ್ ಮತ್ತು 40 ವರ್ಷ ಮೇಲ್ಪಟ್ಟವರಿಗೆ ಡಬಲ್ಸ್ ಹಾಗೂ 80 ವರ್ಷ ಮೇಲ್ಪಟ್ಟ ಪುರುಷರ ಜಂಬಲ್ ಡಬಲ್ಸ್ ಪಂದ್ಯಾವಳಿ ನಡೆಯಲಿದೆ. ಹಿರಿಯ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದ ತಂಡಕ್ಕೆ 10,000 ರೂಪಾಯಿ ನಗದು ಮತ್ತು ಶಾಶ್ವತ ಫಲಕ, ದ್ವಿತೀಯ ಸ್ಥಾನ ಪಡೆದ ತಂಡಕ್ಕೆ 6,000 ನಗದು ಮತ್ತು ಶಾಶ್ವತ ಫಲಕ, ತೃತೀಯ ಸ್ಥಾನ ಪಡೆದ ತಂಡಕ್ಕೆ 2,000 ನಗದು ಮತ್ತು ಶಾಶ್ವತ ಫಲಕ ನೀಡಲಾಗುತ್ತಿದೆ. ಕಿರಿಯ ವಿಭಾಗದಲ್ಲಿ ಭಾಗವಹಿಸಿದವರಿಗೆ 600 ರೂಪಾಯಿ ಮತ್ತು ಹಿರಿಯ ವಿಭಾಗಕ್ಕೆ 1,000 ರೂಪಾಯಿ ಪ್ರವೇಶ ಶುಲ್ಕ ಇರುತ್ತದೆ. ಪಂದ್ಯಾವಳಿ ಕುರಿತಂತೆ ಹಾಗೂ ಪಂದ್ಯಾವಳಿಯಲ್ಲಿ ಭಾಗವಹಿಸುವವರು ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9019945688 ಹಾಗೂ 8453777404 ಮತ್ತು 9930630527 ಈ ಸಂಖ್ಯೆಗೆ ಸಂಪರ್ಕಿಸುವಂತೆ ವಿನಂತಿಸಿದ್ರು. ಈ ಸಂದರ್ಭದಲ್ಲಿ ರೋಟರಿ ಕ್ಲಬ್ ಕಾರ್ಯದರ್ಶಿ ಮಿಥುನ್ ನಾಯಕ್, ಖಜಾಂಚಿ ಲಿಯೋ ಪಿಂಟೋ, ರೋಟರಿ ಪ್ರಮುಖ SG ಬಿರಾದಾರ್, ದಾಂಡೇಲಿ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಪದಾಧಿಕಾರಿಗಳಾದ ವಿನೋದ್ ಬಾಂದೇಕರ್, ರೋಷನ್ ಜಿತ್, ಪ್ರಶಾಂತ್ ಬಸುರ್ತೇಕರ್ ಉಪಸ್ಥಿತರಿದ್ದರು. ರಾಜ್ಯ ಮಟ್ಟದ ಒಂದು ಓಪನ್ ಟೂರ್ನಮೆಂಟ್ ಅನ್ನ ಇಟ್ಕೊಂಡಿದ್ದೇವೆ. ತಾವೆಲ್ಲರೂ ಆದಷ್ಟು ಬೇಗ ಎಂಟ್ರಿಯನ್ನು ಕೊಡಬೇಕು. ಸ್ಮಾಲ್ ಕ್ಯಾಟಗರಿನ ಈಗಾಗಲೇ ಅವರು ಹೇಳಿದ್ದಾರೆ. ಮೆನ್ಸ್ ಓಪನ್ ಡಬಲ್ಸ್ ಅಲ್ಲಿ 40+ ಮೆನ್ಸ್ ಡಬಲ್ಸ್ ಇದೆ. ಓಪನ್ ಕ್ಯಾಟಗರಿ ಯಾರು ಕೂಡ ಆಡ್ಬೋದು. 40+ ಮೆನ್ಸ್ ಡಬಲ್ಸ್ ಇದೆ. ಮಿನಿಮಮ್ ಏಜ್ ಫಾರ್ ದ ಬೋತ್ ಪ್ಲೇಯರ್ಸ್ 40+ ಇರಬೇಕು. ಅದರೊಳಗಿದ್ದರೆ ಅಲೋ ಇಲ್ಲ. ಹಾಗೆ ಇನ್ನೊಂದು 80+ ಮೆನ್ಸ್ ಜಂಬಲ್ಡ್ ಇದೆ. ಇದರಲ್ಲಿ ಮಿನಿಮಮ್ ಏಜ್ 30+ ಇರಬೇಕು. ಒಬ್ಬರು 51 ಇರ್ಬೋದು, ಒಬ್ಬರು 30 ಇರ್ಬೋದು, ಒಬ್ಬರು 50 ಇರ್ಬೋದು, 30 ಇರ್ಬೋದು. 30ಕ್ಕಿಂತ ಕೆಳಗಡೆ ಅಲೋ ಇಲ್ಲ ಇದಕ್ಕೆ ಡಂಬಲ್ಸಿಗೆ. ಹಾಗಾಗಿ ಇವರಿಗೆ ಸೀನಿಯರ್ ಕ್ಯಾಟಗರಿಗೆ ವಿನ್ನರ್ಸ್ಗೆ ಪ್ರಥಮ ಬಹುಮಾನ 10,000 ಮತ್ತು ಟ್ರೋಫಿಯನ್ನು ಪಾರಿತೋಷಿಕವನ್ನು ಕೊಡ್ತಾ ಇದ್ದೇವೆ. ದ್ವಿತೀಯ ಬಹುಮಾನವನ್ನು 6,000 6,000+ ಪಾರಿತೋಷಿಕವನ್ನು ಕೊಡ್ತಾ ಇದ್ದೇವೆ. ಹಾಗೆ ಥರ್ಡ್ ಪ್ಲೇಸ್ ಕೂಡ ನಾವು 2 ಕ್ಯಾಟಗರಿಯಲ್ಲಿ ಕೊಟ್ಟಿದ್ದೇವೆ. 2,000 ಮತ್ತು ಟ್ರೋಫಿಯನ್ನು ಕೊಟ್ಟಿದ್ದೇವೆ. ಇದು ಏನು ಮ್ಯಾಚ್ಗಳು ನಡೀತದೆ, ಮಾರ್ವಿಸ್ 350 ಶಟಲ್ಸನ್ನು ಯೂಸ್ ಮಾಡ್ತೇವೆ. ಮತ್ತೆಲ್ಲ IBA ಇಂಟರ್ನ್ಯಾಷನಲ್ ಬ್ಯಾಡ್ಮಿಂಟನ್ ಅಕಾಡೆಮಿ ಅಸೋಸಿಯೇಷನ್ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅದನ್ನು ಫಾಲೋ ಮಾಡ್ತಾ ಇದ್ದೀವಿ.
ಏಜ್ ಕೆಟಗರಿ ನಾವು ಓಪನ್ ಇಟ್ಟಿದ್ದೇವೆ, ಆ ಇಯರನ್ನು ಕೌಂಟ್ ಮಾಡಿ ಏಜ್ ಕೆಟಗರಿ ಇಟ್ಟಿದ್ದೇವೆ. ಆಮೇಲೆ ಒಂದು ನಾವು ಗುರು ಮಿಸ್ ಮಾಡ್ಕೊಂಡು ದಾಂಡೇಲಿ ಬ್ಯಾಡ್ಮಿಂಟನ್ ಅಸೋಸಿಯೇಷನ್, ರೋಟರಿ ಕ್ಲಬ್ ಆಫ್ ದಾಂಡೇಲಿ ಮತ್ತು ರಿಯಾಜ್ ಬ್ಯಾಡ್ಮಿಂಟನ್ ಅಕಾಡೆಮಿ ವತಿಯಿಂದ ರಾಜ್ಯ ಮಟ್ಟದ ಶಟ್ಲ್ ಬ್ಯಾಡ್ಮಿಂಟನ್ ಟೂರ್ನಮೆಂಟನ್ನು ಈಗಾಗಲೇ ತಿಳಿಸಿದ ಹಾಗೆ ನಾಳೆಲ್ಲ ನಾಡ್ದು 13 ಶನಿವಾರ ಮತ್ತು 14ನೇ ತಾರೀಕು ನಾವು ಇಲ್ಲಿ ದಾಂಡೇಲಿ ನಗರದ ಸುಭಾಷ್ ನಗರದ ಇಂಡೋರ್ ಸ್ಟೇಡಿಯಂನಲ್ಲಿ ಆರ್ಗನೈಸ್ ಮಾಡ್ತಾ ಇದ್ದೇವೆ. ಇದರಲ್ಲಿ ಬೇರೆ ಬೇರೆ ಕೆಟಗರಿಗಳಲ್ಲಿ ನಾವು ಈ ಒಂದು ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದೇವೆ. ಅದರಲ್ಲಿ ಅಂಡರ್ 9 ಅಂದರೆ 9 ವರ್ಷ ಒಳಗಿದ್ದಂಥ ಮಕ್ಕಳಿಗೆ, ಅದೇ ರೀತಿ ಅಂಡರ್ 11, ಅಂಡರ್ 13, ಅಂಡರ್ 15 ಮತ್ತು ಅಂಡರ್ 17 ಇದು ಗಂಡು ಮಕ್ಕಳಿಗಾಗಿ ಮಾತ್ರ. ಈ 5 ಹಂತಗಳಲ್ಲಿ ನಾವು ಗಂಡು ಮಕ್ಕಳಿಗೆ ವಯೋಮಿತಿ ಒಳಗಿದ್ದಂಥ ಅಂಡರ್ 9, ಅಂಡರ್ 11, ಅಂಡರ್ 13, ಅಂಡರ್ 15 ಮತ್ತು ಅಂಡರ್ 17 ಈ ವಯಸ್ಸಿನ ಒಳಗಡೆ ಇದ್ದಂಥ ಗಂಡು ಮಕ್ಕಳಿಗಾಗಿ ನಾವು ಬ್ಯಾಡ್ಮಿಂಟನ್ ಟೂರ್ನಮೆಂಟನ್ನು ಆಯೋಜನೆ ಮಾಡಿದ್ದೇವೆ. ಅದರ ಜೊತೆಗೆ ಹೆಣ್ಣು ಮಕ್ಕಳಿಗಾಗಿ ಅಂಡರ್ 11, ಅಂಡರ್ 13 ಮತ್ತು ಅಂಡರ್ 15 11 ವರ್ಷ, 13 ವರ್ಷ ಮತ್ತು 15 ವರ್ಷ ವಯೋಮಿತಿ ಒಳಗಿದ್ದಂಥ ಬಾಲಕಿಯರಿಗೆ ಕೂಡ ಈ ಒಂದು